ಬಳ್ಳಾರಿ ಜೈಲಿಗೆ ಇವತ್ತು ದರ್ಶನ್ ಅವರ ಪತ್ನಿ ಮತ್ತೆ ಅವರ ತಾಯಿ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ಅನ್ನೋದು. ಸೊ ಪತ್ನಿ ಹಾಗೂ ತಾಯಿ ಭೇಟಿಗೆ ಹಂಬಲಿಸ್ತಾ ಇದ್ದಾರಂತೆ. ಬಳ್ಳಾರಿ ಜೈಲಿಗೆ ಇವತ್ತು ಕುಟುಂಬ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಜಿಲ್ಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಕುಟುಂಬ. ಸಂಜೆ 4 ಗಂಟೆಗೆ ಜಿಲ್ಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ತೂಗುದೀಪ್ ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸಂಜೆ 4 ಗಂಟೆಗೆ ಸಿಗ್ತಾ ಇದೆ ಮಾಹಿತಿ. ಕುಗ್ಗಿರುವ ದರ್ಶನ್ಗೆ ಧೈರ್ಯವನ್ನ ತುಂಬಲಿದ್ದಾರೆ ತಾಯಿ ಮತ್ತು ಪತ್ನಿ. ಜಾಮೀನು ಅರ್ಜಿಯ ವಿಚಾರವಾಗಿ ಮಾಹಿತಿಯನ್ನ ಕೂಡ ನೀಡಲಿದ್ದಾರಂತೆ ವಿಜಯಲಕ್ಷ್ಮಿ ಅವರು. ಸೊ ಇವೆಲ್ಲ ಸಾಧ್ಯತೆಗಳಿದೆ. ಒಂದು ಕಡೆಗೆ ಅವರ ಭೇಟಿ ಆಗುವಂಥದ್ದು. ಕಾರಣ ಇಷ್ಟೇ, ಬೆಳಗಿನ ಸಂದರ್ಭದಲ್ಲಿ 1:30 ಗಂಟೆ 2 ಗಂಟೆ ಟೈಮ್ ಇಟ್ಟಿರ್ತಾರೆ ಭೇಟಿ ಮಾಡೋಕ್ಕೆ. ಅದನ್ನು ಹೊರತುಪಡಿಸಿದರೆ ಸಂಜೆ ಸಂದರ್ಭದಲ್ಲೂ ಕೂಡ 1 ಗಂಟೆ 2 ಗಂಟೆ ಟೈಮ್ ಕೊಟ್ಟಿರ್ತಾರೆ ಅವಕಾಶವನ್ನು. ಅದರೊಳಗೆ ವಾರದಲ್ಲಿ 2 ಬಾರಿ ಮಾತ್ರ ಅವರ ಕುಟುಂಬಸ್ಥರು ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ತಾಯಿ ಮತ್ತು ಪತ್ನಿ ಇಬ್ಬರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಇರೋಕೆ ಆಗ್ತಿಲ್ವಂತೆ. ಬಳ್ಳಾರಿ ಜೈಲಿನ ಊಟವೂ ಕೂಡ ದರ್ಶನ್ಗೆ ಸೇರ್ತಾ ಇಲ್ವಂತೆ. ಸೊ ಬಳ್ಳಾರಿಯ ಹೋಟೆಲ್ನಲ್ಲಿ ತಂಗಿರುವ ಡಿ ಗ್ಯಾಂಗ್ನ ಕೆಲ ಸದಸ್ಯರು ಈಗ ಜೈಲಿನ ಬಳಿ ಬಂದು ಹೋಗ್ತಾ ಇದ್ದಾರಂತೆ. ದರ್ಶನ್ಗೆ ಸಹಾಯ ಮಾಡೋದಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ಸಿಗುತ್ತೆ? ಅಲ್ಲಿ ರೌಡಿ ಶೀಟರ್ ನಾಗ ಇಲ್ವಲ್ಲ, ಅಲ್ಲಿ ಪರಪ್ಪನಗ್ರಹಾರದಲ್ಲಿರುವಂಥ ಸಿಬ್ಬಂದಿಗಳ ರೀತಿಯಲ್ಲಿ ಇಲ್ವಲ್ಲ, ಅಥವಾ ಇದು ಮೇಲ್ನೋಟಕ್ಕೆ ಹಿಂಗೆ ಹೇಳ್ತಾ ಇದ್ದಾರೋ? ಮೊದಲು ಕೂಡ ಹಿಂಗೆ ಹೇಳ್ತಾ ಇದ್ದು, ಪರಪ್ಪನಗ್ರಹಾರದಲ್ಲಿ ಹಂಗೆ ಸ್ಟ್ರಿಕ್ಟ್ ಇದೆ, ಹಿಂಗೆ ಸ್ಟ್ರಿಕ್ಟ್ ಇದೆ, ಯಾವುದು ಕೂಡ ಅವಕಾಶ ಮಾಡಿಕೊಡ್ತಿಲ್ಲ ಅಂಥೇಳಿ. ನನ್ನ ಸಹೋದ್ಯೋಗಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಯಾರಿಗೂ ಕೂಡ ಅವರ ಕುಟುಂಬಸ್ಥರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ವಾ ಬಳ್ಳಾರಿ ಜೈಲಿನಲ್ಲಿ? ಮತ್ತೆ ಬೆಳಗ್ಗೆ ಕೂಡ ಹೇಳ್ತಾ ಇದ್ರು, ಬೆಳಗಿನ ಒಂದು ಸಮಯ ಇರುತ್ತೆ ಭೇಟಿ ಆಗೋಕ್ಕೆ, ಸಂಜೆ ಒಂದು ಸಮಯ ಇರುತ್ತೆ ಭೇಟಿ ಆಗೋಕ್ಕೆ ಅಂತೇಳಿ. ಇಡೀ ವಾರದಲ್ಲಿ 6 ದಿನ ಅಥವಾ 5 ದಿನ ಇರಬೇಕು, ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಭೇಟಿಗೆ ಅವಕಾಶಗಳಿರುತ್ತೆ. ಆ ಟೈಮಿಂಗ್ ಏನು, ಮತ್ತೆ ಇವ್ರು ಯಾವಾಗ ಬಂದು ಭೇಟಿ ಆಗ್ತಾರಂತೆ, ಏನಿದೆ ಮಾಹಿತಿ? ಅರುಣ್, ಪ್ರತಿ ವಾರ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳ ಸಂದರ್ಶನಕ್ಕೆ ಅವರ ಕುಟುಂಬಸ್ಥರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅಂದರೆ ಪ್ರತಿದಿನವೂ ಸಹಿತ ಬೆಳಿಗ್ಗೆ 11:30ರಿಂದ 12:30ರವರೆಗೆ, ಅದ್ರ ಜೊತೆಗೆ 4:30ರಿಂದ 5:30ರವರೆಗೆ, ಅಂದರೆ ಒಂದು ದಿನಕ್ಕೆ 2 ಬಾರಿ ಈ ರೀತಿಯ ಸಮಯಗಳನ್ನು ಕೂಡ ನಿಗದಿಪಡಿಸಲಾಗುತ್ತೆ. ಅಂದರೆ ಪ್ರತಿ ಕೈದಿಗೂ ಸಹಿತ ಅವ್ರ ಕುಟುಂಬಸ್ಥರು ವಾರದಲ್ಲಿ 2 ಬಾರಿ ಬಂದು ಭೇಟಿ ಆಗ್ಬೋದಾಗಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ತಾಯಿ ಮೀನಾ ತೂಗ್ದೀಪ್ ಅವರು ಅಂದರೆ ಇವತ್ತು ಸಾಯಂಕಾಲದ ಅವಧಿಯಲ್ಲಿ, ಅಂದರೆ 4:30ರಿಂದ 5:30ರವರೆಗೆ ಯಾವ ಒಂದು ಅವಧಿ ಏನಿರುತ್ತೆ ಆವಾಗ ದರ್ಶನ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಸುಮಾರು 4 ಗಂಟೆ ಅನ್ನೋಷ್ಟೊತ್ತಿಗೆ ಬಳ್ಳಾರಿ ಸೆಂಟ್ರಲ್ ಜೈಲನ್ನ ತಲುಪ್ತಾರೆ. ಇರುವಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿದ್ದಾರೆ. ಯಾಕಂದ್ರೆ ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಸಾಮಾನ್ಯ ಕೈದಿಗಳ ಜೊತೆಗೆ ಬೆರೀತಾ ಇದ್ರು. ಅಲ್ಲಿ ರೌಡಿ ಶೀಟರ್ಗಳು ಎಲ್ಲರೂ ಇದ್ರು. ದರ್ಶನ್ ಅವರು ಬೆಂಗಳೂರಿನ ರೌಡಿಗಳ ಜೊತೆಗೆ ಉತ್ತಮ ಒಡನಾಟವನ್ನು ಕೂಡ ಹೊಂದಿದ್ರು. ಹೀಗಾಗಿ ಜೈಲಿಗೆ, ಅಂದ್ರೆ ಪರಪ್ಪನಗ್ರಹಾರ ಜೈಲಿಗೆ ಹೋದ ಕೂಡಲೇ ಅವ್ರಿಗೆ ರಾಜ್ಯಾತಿಥ್ಯ ಸಿಕ್ಕಿತ್ತು. ರೌಡಿಗಳೆಲ್ಲರೂ ಸಹಿತ ಅವ್ರಿಗೆ ಒಂದು ರೀತಿಯಿಂದ ಸಹಕಾರವನ್ನು ಮಾಡಿದ್ರು. ಹೀಗಾಗಿ ದರ್ಶನ್ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಜೈಲು ಅಂದ್ರೆ ಏನು ಅನ್ನುವಂಥದ್ದು ಅರಿವಾಗಿರಲಿಲ್ಲ. ಆದರೆ ಬಳ್ಳಾರಿ ಜೈಲಿಗೆ ಬಂದ ನಂತರದಲ್ಲಿ ದರ್ಶನ್ ಅವರಿಗೆ ನಿಜವಾದ ಜೈಲಿನ ದರ್ಶನವಾಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇದೀಗ ದರ್ಶನ್ ಅವ್ರನ್ನ ಬಂಧಿಸಿಡಲಾಗಿದೆ. ಅಲ್ಲಿ ದರ್ಶನ್ ಅವರ ಜೊತೆಗೆ ಇನ್ನೂ 3 ನಟೋರಿಯಸ್ ಕೈದಿಗಳು ಮಾತ್ರ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವಂಥದ್ದು. ಉಳಿದಂತೆ 9 ಬ್ಯಾರಕ್ಗಳಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನ 385 ಕೈದಿಗಳಿದ್ದಾರೆ. ಆದರೆ 385 ಕೈದಿಗಳ ಜೊತೆಗೆ ದರ್ಶನ್ ಅವರು ಬೆರೀಲಿಕ್ಕೆ ಸಾಧ್ಯ ಇಲ್ಲ. ಬಂದು ಇವತ್ತಿಗೆ 14 ದಿನಗಳಾಗಿದ್ರು ಸಹಿತ ಹೈ ಸೆಕ್ಯೂರಿಟಿ ಸೆಲ್ನ ಹೊರತುಪಡಿಸಿ ಬೇರೆ ಯಾರ ಜೊತೆಗೂ ಸಹಿತ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು 4 ಗೋಡೆಗಳೇನಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಕೋಣೆಯ 15ನೇ ಕೋಣೆಯ 4 ಗೋಡೆಗಳೇನಿದೆ ಅಲ್ಲಿ ಮಾತ್ರ ದರ್ಶನ್ ಅವರ ಗೋಡೆಗಳ ಜೊತೆಗೆ ದಿನಗಳನ್ನ ಕಳಿಬೇಕು. ಅದ್ರ ಜೊತೆಗೆ ಬಂದಂತ, ಅಂದ್ರೆ ಊಟ ಮತ್ತು ತಿಂಡಿ ಕೊಡ್ಲಿಕ್ಕೆ ಬಂದಂತ ಜೈಲಿನ ಸಿಬ್ಬಂದಿಗಳ ಜೊತೆಗೆ ಆಗ ಈಗ ಸ್ವಲ್ಪ ಹೊತ್ತು ಮಾತನಾಡ್ತಾರೆ. ಹೊರತುಪಡಿಸಿದ್ರೆ ಇನ್ನುಳಿದಂತ 3 ನಟೋರಿಯಸ್ಗಳಿದ್ದಾರೆ, ಅವ್ರ ಜೊತೆಗೂ ಸಹಿತ ದರ್ಶನ್ ಅವರು ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ತುಂಬಾ ನಟೋರಿಯಸ್ಗಳಿದ್ದಾರೆ. ದರ್ಶನ್ ಅವರ ಸೆಲ್ನ 2-3 ಸೆಲ್ಗಳನ್ನ ನಂತರದಲ್ಲಿ ಅವ್ರು ಇರುವಂತದ್ದು, ಅವ್ರನ್ನ ಹೊರಗಡೆನೂ ಸಹಿತ ಬಿಡೋದಿಲ್ಲ. ಆದ್ರೆ ದರ್ಶನ್ ಅವ್ರಿಗೆ ಮಾತ್ರ ದಿನಕ್ಕೆ 2 ಬಾರಿ ಜೈಲಿನ, ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ನ ಆ ಭಾಗದಲ್ಲಿ 2 ಬಾರಿ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಹೀಗಾಗಿ ದರ್ಶನ್ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಒಂಟಿತನ ಕಾಡ್ತಾ ಇದೆ, ಸಾಕಷ್ಟು ಬಳಲಿದ್ದಾರೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ 5 ನಿಮಿಷಗಳ ಕಾಲ ಮಾತನಾಡ್ತಾ ಭಾವುಕರಾಗ್ತಿದ್ರು. ಅದ್ರ ಜೊತೆಗೆ ಇವತ್ತು ಜೈಲಿಗೆ ಬಂದು ಭೇಟಿಯಾಗಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಅದರ ಭಾಗವಾಗಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ. ಅಂದ್ರೆ ಈಗಾಗಲೇ ಬಳಲಿರುವಂತಹ ದರ್ಶನ್ ಅವರಿಗೆ ಒಂದಿಷ್ಟು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಪತ್ನಿ ಮತ್ತು ತಾಯಿ ಮಾಡ್ತಾರೆ. ಹೀಗಾಗಿ ಬರುವಾಗ ಒಂದಿಷ್ಟು ಡ್ರೈ ಫ್ರೂಟ್ಸ್ ಗಳನ್ನ
ಗಳನ್ನ ಮತ್ತೆ ಬಿಸ್ಕೆಟ್ಸ್ ಗಳನ್ನು ಕೂಡ ತರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಈಗಾಗಲೇ ಅನ್ನವನ್ನ ತ್ಯಜಿಸಿದ್ದಾರೆ. ಅಂದ್ರೆ ಬಾಡಿ ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರ ಈಗ ಕೇವಲ ಚಪಾತಿ ಮತ್ತು ರಾಗಿ ಮುದ್ದೆಯನ್ನು ಮಾತ್ರ ಸೇವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪತ್ನಿ ತಂದು ಕೊಟ್ಟಿರುವಂತ ಡ್ರೈ ಫ್ರೂಟ್ಸ್ ಮತ್ತು ಬಿಸ್ಕೆಟ್ಸ್ ಗಳಿಂದ ಅದನ್ನು ಕೂಡ ಕಾಲಕ್ಕೆ ತಕ್ಕಂತೆ ಸೇವಿಸ್ತಾರೆ. ಮತ್ತೊಂದು ಕಡೆಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾದ್ಮೇಲೆ ಎಲ್ಲೋ ಒಂದು ಕಡೆಗೆ ಮನೆ ಊಟಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಅವರ ಫ್ಯಾಮಿಲಿ ಅವರು ಒಂದಿಷ್ಟು ಆ ರೀತಿ ಆಲೋಚನೆಯಲ್ಲಿ ಇದ್ರು. ಆದ್ರೆ ಇವತ್ತಿಗೆ 14 ದಿನಗಳಾದ್ರೂ ಸಹಿತ ಇದುವರೆಗೂ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಜೈಲು ಅಂದ್ರೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹೀಗಾಗಿನೇ ದರ್ಶನ್ ಅವರ ಫ್ಯಾಮಿಲಿಯ ಪ್ಲಾನ್ ಏನಿತ್ತು ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತಂದಂತ ಸಂದರ್ಭದಲ್ಲಿ ಅವರ ಒಂದಿಷ್ಟು ಪಟಾಲಂ ಕೂಡ ಬಳ್ಳಾರಿಯಲ್ಲಿ ಬೀಡ್ಬಿಟ್ಟಿತ್ತು. ಅಂದ್ರೆ ಇಲ್ಲಿ ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ರು. ಅದಾದ್ಮೇಲೆ ದರ್ಶನ್ ಅವ್ರಿಗೆ ಒಂದ್ ವೇಳೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅಂತ ಅನ್ನುವಂತ ಆಲೋಚನೆಯಲ್ಲಿದ್ದಂಥವ್ರು ಒಬ್ಬ ಬಾಣಸಿಗರನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಅಂದ್ರೆ ಪ್ರತಿದಿನ ಕೂಡ ಊಟ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದುವರೆಗೂ ಸಹಿತ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇದ್ದಿದ್ರ ಭಾಗವಾಗಿ ದರ್ಶನ್ ಅವರು ಒಂದಿಷ್ಟು ಗ್ಯಾಂಗ್ ಏನಿತ್ತು, ಅಂದ್ರೆ ಅವರ ಸಹಚರರು, ಅವರ ಪಟಾಲಂ ಏನಿತ್ತು, ಅವರು ಪ್ರತಿನಿತ್ಯ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಮುಂಭಾಗದಿಂದಲೇ ಓಡಾಡ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರ ಭೇಟಿಗೆ ಅವರಿಗೆ ಅವಕಾಶ ಇಲ್ಲ. ಈಗಾಗಲೇ ಬೆಳಗಾವಿ ಉತ್ತರ ವಲಯದ DIG ಶೇಷ ಅವರು ಕೂಡ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರ ರಕ್ತ ಸಂಬಂಧಿಗಳಂದ್ರೆ ಮೊದಲ ರಕ್ತ ಸಂಬಂಧಿಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಸಹಿತ ದರ್ಶನ್ ಅವರ ಭೇಟಿಗೆ ಅವಕಾಶ ಇಲ್ಲ ಅನ್ನುವಂತ ಸ್ಪಷ್ಟಪಡಿಸಿದ್ರೆ. ಹೀಗಾಗಿ ಅವರ ಊಟಕ್ಕೆ ಅವಕಾಶ ಕೊಟ್ರೆ ಇಲ್ಲ ಮನೆ ಮಾಡ್ಕೊಂಡು ಅವ್ರಿಗೆ ದಿನ ಊಟ ಕೊಡ್ಬೇಕು ಅನ್ನುವಂತ ಅವ್ರ ಪಟಾಲಂ ಏನು ಬಳ್ಳಾರಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಸಹಿತ ದರ್ಶನ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.